ಕರ್ನಾಟಕದ ಕೌನ್ಸಿಲಿಂಗ್ ಬಗ್ಗೆ ರೌಂಡ್ 1 ರೌಂಡ್ 2 ಮಾಪಪ್ ನ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನ ಹಿಂದಿನ ಒಂದು ವಿಡಿಯೋದಲ್ಲಿ ತೆಗೆದುಕೊಂಡಿದ್ದೇವೆ. ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಆಲ್ ಇಂಡಿಯಾದಲ್ಲಿ ನಡೆಯುವಂತಹ ಎಂಸಿಸಿ ಕೌನ್ಸಿಲಿಂಗ್ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿಯನ್ನು ಕೊಡಲಿದ್ದೇನೆ. ಇದರಲ್ಲಿ ನೀವು ಎಷ್ಟು ಸೆಕ್ಯೂರಿಟಿ ಡೆಪಾಸಿಟ್ ಅನ್ನು ತುಂಬುತ್ತೀರಾ, ಮತ್ತೆ ರೌಂಡ್ 1 ರೌಂಡ್ 2 ರೌಂಡ್ 3 ಮತ್ತೆ ಮಾಪಪ್ ರೌಂಡ್ ಮತ್ತೆ ಸ್ಟ್ರೇ ವೇಕೆನ್ಸಿ ರೌಂಡ್ಗಳು ಯಾವ ರೀತಿಯಲ್ಲಿ ಈ ಒಂದು ಎಂಸಿಸಿ ಕೌನ್ಸಿಲಿಂಗ್ ಅಲ್ಲಿ ನಡೀತದೆ, ಇದರ ಬಗ್ಗೆ ಪೂರ್ತಿಯಾದಂತಹ ಮಾಹಿತಿ ಈ ವಿಡಿಯೋದಲ್ಲಿ ಸಿಗ್ತದೆ. ಬನ್ನಿ ಆರಂಭಿಸೋಣ. ಈ ಒಂದು ಕೌನ್ಸಿಲಿಂಗ್ ಸ್ಟಾರ್ಟ್ ಆಗಬೇಕಂದ್ರೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಅಂದರೆ ನೀವು ರಿಜಿಸ್ಟ್ರೇಷನ್ ಕೂಡ ಮಾಡಿಸ್ಕೊಳ್ಬೇಕಾಗ್ತದೆ. ಕೆಯಲ್ಲಿ ನೀವು KCET ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಿಮಗೆ ಮತ್ತೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇರೋದಿಲ್ಲ. ಆದರೆ ಇಲ್ಲಿ MCCಯಲ್ಲಿ ನೀವು ನೀಟ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು ಕೂಡ ನೀವು ಈ ಕೌನ್ಸಿಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗಿರ್ತದೆ. ಈ ರಿಜಿಸ್ಟ್ರೇಷನ್ ಸಲುವಾಗಿ ನಿಮಗೆ ಒಂದು ಟೈಮ್ ಕೂಡ ಕೊಡ್ತಾರೆ. ಆ ಟೈಮ್ ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿಸಬೇಕಾಗ್ತದೆ. ಅದಾದ ಮೇಲೆ ಅದಕ್ಕೆ ತಕ್ಕಂತಹ ಫೀಸನ್ನು ಕೂಡ ನೀವು ಪೇ ಮಾಡಬೇಕಾಗ್ತದೆ. ಈಗ ನೀವು ಆಲ್ ಇಂಡಿಯಾದಲ್ಲಿ AIQ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕು, ESIC ಮತ್ತು DNBಗಳಿಗೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನೀವು 10,000 ರೂಪಾಯಿಯನ್ನು ಸೆಕ್ಯೂರಿಟಿ ಡೆಪಾಸಿಟ್ ಆಗಿ ಇಡಬೇಕಾಗ್ತದೆ. ಇದು ನಿಮಗೆ ರೀಫಂಡ್ ಆಗ್ತದೆ. ಆದರೆ ನಾನ್ ರಿಫಂಡಬಲ್ ಫೀಸ್ ಅಂತ ನಿಮಗೆ 1,000 ತೆಗೆದುಕೊಳ್ತಾರೆ. ಅದೇ ನೀವು DMD ಯೂನಿವರ್ಸಿಟಿಗಳಿಗೆ ಪಾರ್ಟಿಸಿಪೇಟ್ ಮಾಡ್ತೇನೆ ಅಂದರೆ 5,000 ರೂಪಾಯಿಗಳನ್ನು ನಾನ್ ರಿಫಂಡಬಲ್ ಫೀಸ್ ಆಗಿ ತೆಗೆದುಕೊಳ್ತಾರೆ. ಮತ್ತು ಸೆಕ್ಯೂರಿಟಿ ಡೆಪಾಸಿಟ್ ಆಫ್ 2 ಲ್ಯಾಕ್ ಅನ್ನು ತೆಗೆದುಕೊಳ್ತಾರೆ. ಈ 2 ಲ್ಯಾಕ್ ಇರ್ತದಲ್ಲ, ಇದು ನಿಮಗೆ ವಾಪಸ್ ಸೀಟ್ ಸಿಗದೆ ಇದ್ರೆ ವಾಪಸ್ ಬರ್ತದೆ. ಇಷ್ಟೆಲ್ಲ ರಿಫಂಡಬಲ್ ಮತ್ತು ನಾನ್ ರಿಫಂಡಬಲ್ ಫೀಸನ್ನು ಪೇ ಮಾಡಿದ್ಮೇಲೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಚಾಯ್ಸಸ್ಗಳನ್ನು ನೀವು ಫಿಲ್ ಮಾಡಬೇಕು. ಅಂದರೆ ಚಾಯ್ಸ್ ಅಂದರೆ ಏನು, ಇಲ್ಲಿ ನಿಮಗೆ ಕರ್ನಾಟಕದಲ್ಲಿ ಚಾಯ್ಸ್ ಮತ್ತು ಆಪ್ಷನ್ ಎಂಟ್ರಿಗೆ ಭಾಳಷ್ಟು ಡಿಫ್ರೆನ್ಸ್ ಇದೆ. ಆದರೆ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಚಾಯ್ಸ್ ಎಂಟ್ರಿ ಅಂದ್ರೆ ಒಂದೇ, ಆಪ್ಷನ್ ಎಂಟ್ರಿ ಅಂದ್ರೆ ಒಂದೇ. ನಿಮ್ಮ ಕಾಲೇಜಸ್ಗಳನ್ನು ಪ್ರಿಯಾರಿಟಿ ಆರ್ಡರ್ನಲ್ಲಿ ಹಾಕಬೇಕಾಗ್ತದೆ. ನೀವೀಗ ಡೀಮ್ಡ್ ಯೂನಿವರ್ಸಿಟಿಗಳಿಗೆ 2 ಲಕ್ಷ ಫೀಸನ್ನು ನೀವು ಸೆಕ್ಯೂರಿಟಿ ಡೆಪಾಸಿಟ್ ಇಟ್ಟರೆ ನೀವು ಎಲ್ಲ ರೀತಿಯ ಕಾಲೇಜ್ಗಳನ್ನು ಹಾಕ್ಬೋದು. ಆದರೆ AIQ ಸಲುವಾಗಿ ನೀವು 10,000 ಡೆಪಾಸಿಟನ್ನು ಇಟ್ಟರೆ ಕೇವಲ ನೀವು ಗೋರ್ಮೆಂಟ್ ಕಾಲೇಜ್ಗಳನ್ನು ಮಾತ್ರ ಹಾಕಬೇಕಾಗ್ತದೆ, ESIC ಕಾಲೇಜ್ಗಳನ್ನು ಮಾತ್ರ ಹಾಕಬೇಕಾಗ್ತದೆ. ಅದಾದ ಮೇಲೆ ನಿಮ್ಮ ಆಪ್ಷನ್ ಎಂಟ್ರಿಯನ್ನು ನೀವು ಇನ್ನೊಂದು ಬಾರಿ ನೋಡ್ಕೊಂಡ ನಂತರ ಅದನ್ನು ಲಾಕ್ ಕೂಡ ಮಾಡಬೇಕಿಲ್ಲಿ. ನೀವು ಲಾಕ್ ಮಾಡಲಿಲ್ಲ ಅಂದರೆ ಆ ಕಾಲೇಜ್ಗಳು ಕನ್ಸಿಡರ್ ಆಗೋದಿಲ್ಲ. ಅದರಿಂದ ನೀವು ಲಾಕನ್ನು ಮಾಡಲೇಬೇಕು. ಇಲ್ಲಾಂದರೆ ಲಾಸ್ಟಿಗೆ ಅವರೇ ಆಟೋಮೆಟಿಕ್ ಆಗಿ ಲಾಕ್ ಮಾಡಿಕೊಂಡು ನಿಮ್ಮನ್ನು ಕನ್ಸಿಡರ್ ಮಾಡ್ಕೊಳ್ತಾರೆ. ನೀವು ಲಾಸ್ಟಿಗೆ ಇರುವಂತಹ ಒಂದು ಸೀರಿಯಲ್ ವೈಸ್ ಪ್ರಿಯಾರಿಟಿ ಆರ್ಡರ್ ಇರ್ತದಲ್ಲ, ಅದನ್ನೇ ಅವರು ಕನ್ಸಿಡರ್ ಮಾಡ್ತಾರೆ. ಆದ್ದರಿಂದ ಈ ಒಂದು ಪ್ರೊಸೆಸ್ನಲ್ಲಿ ನೀವು ಲಾಕ್ ಕೂಡ ಮಾಡಲೇಬೇಕು. ಅದಾದಮೇಲೆ ನಿಮ್ಮ ಒಂದು ರಿಸಲ್ಟನ್ನು ಅವರು ಪಬ್ಲಿಷ್ ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೆಸ್ಗಳಾದಮೇಲೆ ರಿಜಿಸ್ಟ್ರೇಷನ್, ಅದಾದಮೇಲೆ ಫೀಸ್, ಅದಾದಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಇರ್ತದೆ. ಅದಾದಮೇಲೆ ಆ ಚಾಯ್ಸನ್ನು ನೀವು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಮಾಡಿದ ಮೇಲೆ ನಿಮ್ಮ ರಿಸಲ್ಟನ್ನು ನಿಮಗೆ ಬಿಡ್ತಾರೆ. ಈ ರಿಸಲ್ಟನ್ನು ಬಿಟ್ಟ ಮೇಲೆ ಫಸ್ಟ್ ರೌಂಡ್ ನಿಮಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅನ್ಕೊಳ್ಳಿ, ಅಥವಾ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅನ್ಕೊಳ್ಳಿ. 2 ರೀತಿಯ ಆಪ್ಷನ್ಗಳು ಇರ್ತವೆ. ಒಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ, ಇನ್ನೊಬ್ಬರಿಗೆ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ. ಅಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು ಅನ್ನೋದನ್ನು ಈಗ ತಿಳಿಸ್ತೇನೆ. ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ನೀವೇನು ಮಾಡ್ತೀರಾ ಅಂದರೆ ಆಟೋಮೆಟಿಕ್ ಆಗಿ ನೀವು ರೌಂಡ್ 2ಗೆ ಎಲಿಜಿಬಲ್ ಆಗಿರ್ತೀರಾ ಪಾರ್ಟಿಸಿಪೇಟ್ ಮಾಡೋದಕ್ಕೆ. ನಿಮಗೆ ಇನ್ನೊಂದು ಬಾರಿ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ. ಒಂದು ಬಾರಿ ಮಾಡಿಕೊಂಡ್ರೆ ನಿಮಗೆ ಪೂರ್ತಿ ಎಲ್ಲ ರೌಂಡ್ಗಳಿಗೆ ಎಲಿಜಿಬಲ್ ಆಗಿರ್ತೀರಾ. ಆದರೆ ನಾವು ಫಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ, ನಾವು ಸೆಕೆಂಡ್ ರೌಂಡಲ್ಲಿ ಡೈರೆಕ್ಟಾಗಿ ಪಾರ್ಟಿಸಿಪೇಟ್ ಮಾಡ್ತೇವೆ ಅಂದರೆ ಅದಕ್ಕೂ ಕೂಡ ಆಪ್ಷನ್ ಇರ್ತದೆ. ನ್ಯೂ ರಿಜಿಸ್ಟ್ರೇಷನನ್ನು ಸೆಕೆಂಡ್ ರೌಂಡಲ್ಲಿ ನೀವು ಮಾಡ್ಕೊಳ್ಬೋದು. ಫೀಸನ್ನು ಕೂಡ ನೀವು ಪೇ ಮಾಡ್ಬೋದು. ಆದರೆ ಯಾವುದೇ ರೀತಿಯ ಫೀಸ್ ಕನ್ಸೆಷನ್ ಇರೋದಿಲ್ಲ, ಅದೇ ಫೀಸನ್ನು ನೀವು ಪೇ ಮಾಡಬೇಕಾಗ್ತದೆ. ಈಗ ನಿಮಗೆ ಅಲಾಟ್ಮೆಂಟ್ ಆಗಿದೆ. ಅಲಾಟ್ಮೆಂಟ್ ಆದಮೇಲೆ ನಿಮಗೆ 2 ಆಪ್ಷನ್ಗಳಿರ್ತವೆ. ಆ ಕಾಲೇಜ್ ನಿಮಗೆ ಇಷ್ಟವಾಗಿದೆ, ಆ ಕಾಲೇಜ್ ನಿಮಗೆ ಇಷ್ಟವಾಗಿಲ್ಲ. ನಿಮಗೆ ಇಷ್ಟವಾಗಿದ್ದರೆ ಏನು ಮಾಡ್ತೀರಾ ಅಂದರೆ ಆ ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಹಾಕ್ತೀರಾ, ಕಂಪ್ಲೀಟ್ ಆಗಿ ಅಡ್ಮಿಷನನ್ನು ತೆಗೆದುಕೊಂಡು ಬಿಡ್ತೀರಾ. ಈಗ ಅಡ್ಮಿಷನನ್ನು ತೆಗೆದುಕೊಂಡ ಮೇಲೂ ನಿಮಗೆ 2 ಆಪ್ಷನ್ಗಳಿರ್ತವೆ. ನೀವು ಫ್ರೀ ಎಕ್ಸಿಟ್ ಆದರೂ ಆಗ್ಬೋದು ಕೌನ್ಸಿಲಿಂಗಿಂದ, ಅಥವಾ ನೀವು ರೌಂಡ್ 2ಗೆ ಇನ್ನೂ ಅಪ್ಗ್ರೇಡೇಷನ್ ಸಲುವಾಗಿ ಹೋಗ್ಬೋದು. ನಿಮಗೆ ಇದಕ್ಕಿಂತ ಚೆನ್ನಾಗಿರುವಂಥ ಕಾಲೇಜ್ಗೆ ಹೋಗ್ಬೋದು. ಆದರೆ ಕಂಪಲ್ಸರಿಯಾಗಿ ಅಡ್ಮಿಷನ್ ತಗೊಂಡ ನಂತರ ಮಾತ್ರ ನಿಮಗೆ ಅಪ್ಗ್ರೇಡೇಷನ್ಗೆ ಅಲೋ ಮಾಡ್ತಾರೆ. ಈಗ ಸೀಟ್ ಸಿಗದೇ ಇರೋರು ಕೂಡ ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ, ಸೀಟ್ ಸಿಕ್ಕವರು ಕೂಡ ಅಪ್ಗ್ರೇಡೇಷನ್ ಸಲುವಾಗಿ ಸೆಕೆಂಡ್ ರೌಂಡ್ಗೆ ಬಂದಿದ್ದಾರೆ. ಈ ಸೆಕೆಂಡ್ ರೌಂಡ್ಗೆ ಇನ್ನೂ ಕೆಲವೊಂದು ಜನ ಫ್ರೆಶ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಂಡು ಬಂದಿರ್ತಾರೆ. ಇಂಥವರೆಲ್ಲರೂ ಕೂಡ ಸೆಕೆಂಡ್ ರೌಂಡನ್ನು ಆಪ್ಷನ್ ಎಂಟ್ರಿಯನ್ನು ಮಾಡ್ತಾರೆ, ಚಾಯ್ಸ್ ಫಿಲ್ಲಿಂಗನ್ನು ಮಾಡ್ತಾರೆ. ಕರ್ನಾಟಕದಲ್ಲಿ ಹೇಗಿದೆ ಅಂದರೆ ಒಂದು ಬಾರಿ ಆಪ್ಷನ್ ಎಂಟ್ರಿನ ಮಾಡಿದರೆ ಅದನ್ನೇ ನಿಮಗೆ ಎಲ್ಲ ರೌಂಡ್ಗಳಿಗೆ ಕನ್ಸಿಡರ್ ಮಾಡ್ತಾರಲ್ಲ. ಆದರೆ ಇಲ್ಲಿ ನಿಮಗೆ ಇನ್ನೊಂದು ಬಾರಿ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಲೇಬೇಕಾಗ್ತದೆ. ಮೊದಲನೇ ರೌಂಡಲ್ಲಿ ಮಾಡಿರುವಂತಹ ಆಪ್ಷನ್ ಎಂಟ್ರಿಯನ್ನು ಅವರು ಕನ್ಸಿಡರ್ ಮಾಡೋದಿಲ್ಲ. ಆಗ ನಿಮಗೆ ಈ ಒಂದು ಚಾಯ್ಸಸ್ಗಳ ಎಂಟ್ರಿ ಮಾಡಿರ್ತಿರಲ್ಲ, ಅದರ ಬೇಸಿಸ್ ಮೇಲೆ ನಿಮಗೆ ಇನ್ನೊಂದು ಕಾಲೇಜ್ ಅಲಾಟ್ ಆಯಿತು ಅಂದ್ಕೊಳ್ಳಿ. ರೌಂಡ್ 2 ಅಲ್ಲಿ ನಿಮಗೆ ಅಪ್ಗ್ರೇಡೇಷನ್ ಆಗಿದೆ. ಆವಾಗ ನೀವೇನು ಮಾಡಬೇಕಂದ್ರೆ ರೌಂಡ್ 1 ಕಾಲೇಜನ್ನು ಬಿಟ್ಟು ಅಲ್ಲಿಂದ ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಬಂದು ರೌಂಡ್ 2 ಅಲ್ಲಿ ನೀವು ಯಾವ್ದು ಅಲಾಟ್ ಆಗಿರುತ್ತಲ್ಲ ಆ ಒಂದು ಕಾಲೇಜ್ನಲ್ಲಿ ಹೋಗಿ ಜಾಯ್ನ್ ಆಗಬೇಕು. ನಿಮಗೆ 2ನೇ ರೌಂಡಲ್ಲೂ ಅಲಾಟ್ಮೆಂಟ್ ಆಗಿಲ್ಲ ಅಂದ್ಕೊಳ್ಳಿ, ಆವಾಗ ನೀವು ಮುಂದಿನ ರೌಂಡ್ಗಳಿಗೆ ಎಲಿಜಿಬಲ್ ಆಗಿರ್ತೀರಾ. ಆದ್ದರಿಂದ ಯಾವುದೇ ಟೆನ್ಷನನ್ನು ತೆಗೆದುಕೊಳ್ಳುವಂತಹ ಅವಶ್ಯಕತೆ ಇರೋದಿಲ್ಲ.
ಆದರೆ ಮುಖ್ಯವಾದಂತಹ ಪಾಯಿಂಟ್ ಗಮನಿಸಿ, ನಿಮಗೆ ಸೆಕೆಂಡ್ ರೌಂಡ್ ಅಲ್ಲಿ ಸೀಟ್ ಸಿಕ್ಬಿಟ್ಟಿದೆ, ಅವಾಗ ಆ ಸೀಟನ್ನು ನೀವು ತೆಗೆದುಕೊಳ್ಳಿಲ್ಲ ಅಂದರೆ ನೀವು ರಿಪೋರ್ಟ್ ಮಾಡ್ಕೊಳ್ಳಿಲ್ಲ, ಜಾಯಿನ್ ಆಗಲಿಲ್ಲ, ಅವಾಗ ಏನಾಗ್ತದೆ ಅಂದರೆ ನೀವು ತುಂಬಿರುವಂತಹ 5,000 ಅಥವಾ 2 ಲಕ್ಷ ರುಪೀಸ್ ನೀವೇನು ರಿಫಂಡೇಬಲ್ ಫೀಸ್ ಅನ್ನ ಕೊಟ್ಟಿರ್ತೀರಾ ಅಂದರೆ ಸೆಕ್ಯೂರಿಟಿ ಡಿಪಾಸಿಟ್ ಅನ್ನ ಕೊಟ್ಟಿರ್ತೀರಾ, ಅದು ನಿಮಗೆ ವಾಪಸ್ ಬರೋದಿಲ್ಲ. ಯಾವಾಗ ಅಂದರೆ ನಿಮಗೆ ಅಲಾಟ್ಮೆಂಟ್ ಆಗಿರುವಂತಹ ಸೀಟ್ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಥವಾ ಜಾಯಿನ್ ಆಗಲಿಲ್ಲ ಅಂದರೆ ನಿಮಗೆ ರೀಫಂಡ್ ಆಗುವಂತಹ ಚಾನ್ಸಸ್ಸು 0 ಆಗಿರ್ತದೆ. ಈಗ ನಿಮಗೆ ಕಾಲೇಜ್ ಅಲಾಟ್ ಆಗಿದ್ದು ಇಷ್ಟ ಆಗಿದೆ ಅನ್ಕೊಳ್ಳಿ, ಅವಾಗ ಹೋಗಿ ಜಾಯಿನ್ ಮಾಡ್ಕೊಳ್ಬಹುದು. ತದನಂತರ ಮುಂದಿನ ರೌಂಡ್ಗಳಲ್ಲಿ ಮತ್ತೆ ಅಪ್ಗ್ರೇಡೇಷನ್ ಸಲುವಾಗಿ ನಿಮಗೆ ಅವಕಾಶವನ್ನು ಕೊಡ್ತಾರೆ. ಇವಾಗ ರೌಂಡ್ 3ಯಲ್ಲೂ ಅದೇ ರೀತಿ ನೀವು ಫ್ರೆಶ್ ರಿಜಿಸ್ಟ್ರೇಷನ್ ಕೂಡ ಮಾಡ್ಕೊಳ್ಬಹುದು, ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಥರ್ಡ್ ರೌಂಡಲ್ಲೂ ಪಾರ್ಟಿಸಿಪೇಟ್ ಮಾಡ್ಬೋದು ಡೈರೆಕ್ಟ್ ಆಗಿ. ಮತ್ತೆ ನೀವು ಇಲ್ಲಿ ಚಾಯ್ಸ್ ಫಿಲ್ಲಿಂಗ್ ಮಾಡ್ತಿರಲ್ಲ, ಅದನ್ನು ಫ್ರೆಶ್ ಆಗಿ ಮಾಡಬೇಕು. ಸೆಕೆಂಡ್ ರೌಂಡ್ ಕನ್ಸಿಡರ್ ಮಾಡೋದಿಲ್ಲ. ಸೆಕೆಂಡ್ ರೌಂಡಲ್ಲಿ ಮಾಡಿರುವಂತಹ ಆಪ್ಷನ್ ಎಂಟ್ರಿಯನ್ನು ನಿಮಗೆ ಮತ್ತೆ ಕನ್ಸಿಡರ್ ಮಾಡೋದಿಲ್ಲ. ನೀವು ಫ್ರೆಶ್ ಆಗಿ ಇನ್ನೊಂದ್ಸಲ ಆಪ್ಷನ್ ಎಂಟ್ರಿನ ಮಾಡಬೇಕಾಗ್ತದೆ. ಈಗ ನಿಮಗೆ ರೌಂಡ್ 3ಯಲ್ಲೂ ಅಲಾಟ್ಮೆಂಟ್ ಆಗಲಿಲ್ಲ ಅನ್ಕೊಳ್ಳಿ, ಅವಾಗ ನೀವು ಸ್ಟ್ರೇ ವೇಕೆನ್ಸಿ ರೌಂಡ್ಗೆ ಎಲಿಜಿಬಲ್ ಆಗಿರ್ತೀರಾ. ಅಕಸ್ಮಾತ್ ಈ ಒಂದು ರೌಂಡಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗಿರುವಂಥ ಕಾಲೇಜ್ಗೆ ಅಡ್ಮಿಷನ್ ಮಾಡ್ಕೊಳ್ಳಿಲ್ಲ, ಅವಾಗ ಏನು ಮಾಡಬೇಕಾಗುತ್ತಂದರೆ ನೀವು ನಿಮ್ಮ ಸೆಕ್ಯೂರಿಟಿ ಡಿಪಾಸಿಟನ್ನು ಕಳ್ಕೊಳ್ಬೇಕಾಗ್ತದೆ. ಮತ್ತು ನೀವು ಮುಂದಿನ ಯಾವುದೇ ರೌಂಡ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕಾಗೋದಿಲ್ಲ, ಎಲಿಮಿನೇಷನ್ ಆಗಿಬಿಡ್ತೀರಾ. ಪೂರ್ತಿಯಾದಂತಹ MCC ಕೌನ್ಸಿಲಿಂಗಿಂದ ಎಲಿಮಿನೇಷನ್ ಆಗಿಬಿಡ್ತೀರಾ. ಅಕಸ್ಮಾತ್ ಕಾಲೇಜ್ ಇಷ್ಟ ಆಗಿಬಿಟ್ರೆ ನೀವು ಹೋಗಿ ಅಡ್ಮಿಷನ್ ತಗೊಳ್ತೀರಾ ಮತ್ತು ಕಾಲೇಜ್ಗೆ ಜಾಯ್ನ್ ಆಗ್ತೀರಾ. ನೆನಪಿರಲಿ, ಈ ಒಂದು ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಬಿಟ್ರೆ ಮುಂದಿನ ಯಾವ ರೌಂಡ್ಗಳಲ್ಲೂ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹರಾಗಿರೋದಿಲ್ಲ. ನೀವು ಕಾಲೇಜ್ಗೆ ಜಾಯ್ನ್ ಆದರೂ ಅಷ್ಟೇ, ಜಾಯ್ನ್ ಆಗದಿದ್ರೂ ಅಷ್ಟೇ, ನೀವು ಯಾವುದೇ ಒಂದು ರೌಂಡ್ಗಳಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಆಗೋದಿಲ್ಲ. ಮುಂದಿನ ರೌಂಡ್ಗಳಿಗೆ ಅಥವಾ ಕೌನ್ಸಿಲಿಂಗಿಂದ ಎಲಿಮಿನೇಟ್ ಆಗಿಬಿಡ್ತೀರಾ. ಮುಂದಿನದು ಸ್ಟ್ರೇ ವೇಕೆನ್ಸಿ ರೌಂಡ್. ಇದರಲ್ಲಿ ನಿಮಗೆ ಫ್ರೆಶ್ ರಿಜಿಸ್ಟ್ರೇಷನ್ ಮಾಡಿಕೊಂಡವರಿಗೆ ಮಾತ್ರ ಎಲಿಜಿಬಲ್ ಆಗಿರ್ತಾರೆ, ಅಥವಾ ಹಿಂದಿನ ರೌಂಡ್ಗಳಲ್ಲಿ ಯಾವುದೇ ಒಂದು ಸೀಟ್ ಅಲಾಟ್ಮೆಂಟ್ ಆಗದೇ ಇರುವಂತಹ ವಿದ್ಯಾರ್ಥಿಗಳು ಮಾತ್ರ ಈ ಒಂದು ರೌಂಡ್ಗೆ ಎಲಿಜಿಬಲ್ ಆಗಿರ್ತಾರೆ. ಈ ಒಂದು ರೌಂಡಲ್ಲಿ ಸೀಟ್ ಅಲಾಟ್ಮೆಂಟ್ ಆದಮೇಲೆ ನೀವೇನಾದರೂ ಎಕ್ಸಿಟ್ ಆಗಿಬಿಟ್ರೆ, ಈ ಗಮನವಿಟ್ಟು ಕೇಳಿ, ಎಕ್ಸಿಟ್ ಆಗಿಬಿಟ್ರೆ ನೀವು ನೆಕ್ಸ್ಟ್ ಇಯರ್ ಕೂಡ ನೀಟ್ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅರ್ಹರಾಗಿರೋದಿಲ್ಲ. ಹಾಗೆ ನೀವು ತುಂಬಿರುವಂತಹ ಸೆಕ್ಯೂರಿಟಿ ಡಿಪಾಸಿಟ್ ಕೂಡ ನಿಮಗೆ ವಾಪಸ್ ಬರೋದಿಲ್ಲ. ಮುಖ್ಯವಾಗಿ ಗಮನಿಸಿ, ಸೀಟ್ ಅಲಾಟ್ಮೆಂಟ್ ಆದಮೇಲೆ ಕಂಪಲ್ಸರಿಯಾಗಿ ಅಡ್ಮಿಷನ್ ಅನ್ನು ತೆಗೆದುಕೊಳ್ಳಲೇಬೇಕು. ಹಾಗೆ ಕಾಲೇಜ್ಗೆ ಹೋದ ಮೇಲೆ ರಿಸೈನ್ ಆಗಲೇಬಾರ್ದು, ಕಂಪಲ್ಸರಿಯಾಗಿ ಅಡ್ಮಿಷನ್ ತೆಗೆದುಕೊಳ್ಳಲೇಬೇಕಾಗ್ತದೆ. ಆದ್ದರಿಂದ ಆಲ್ ಇಂಡಿಯಾದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಾದ್ರೆ ನಿಮ್ಮ ಸೆಕ್ಯೂರಿಟಿ ಡಿಪಾಸಿಟನ್ನು ಕಳ್ಕೊಳ್ಳುವಂತಹ ಭಯ ಭಾಳ ಇರ್ತದೆ. ಆದ್ದರಿಂದ ಒಂದು ಗೈಡೆನ್ಸ್ ಕೂಡ ಇದಕ್ಕೆ ಬೇಕಾಗ್ತದೆ. ಅಂತಹ ಗೈಡೆನ್ಸ್ ಮತ್ತು ನಿಮಗೆ ಪೂರ್ತಿ ಸ್ಟೆಪ್ಸ್ಗಳನ್ನು ಮತ್ತು ಪ್ರಿಯಾರಿಟಿ ಆರ್ಡರ್ಗಳನ್ನು ಹೇಗೆ ಮಾಡ್ಕೊಳ್ಬೇಕು, ಪೂರ್ತಿಯಾದಂತಹ ಮಾಹಿತಿ ನಿಮಗೆ ಏನಾದರೂ ಬೇಕಾಗಿದ್ದರೆ, ಗೈಡೆನ್ಸ್ ಬೇಕಾಗಿದ್ದರೆ ಪರ್ಸನಲ್ ಗೈಡೆನ್ಸ್ ಕೂಡ ನಿಮಗೆ ಅವೈಲಬಲ್ ಇರ್ತದೆ. ಈ ಒಂದು ಕೆಳಗೆ ಕಾಣಿಸುತ್ತಿರುವಂತಹ ವಾಟ್ಸಪ್ ನಂಬರ್ಗೆ ನೀವು ಜಸ್ಟ್ ಕೌನ್ಸಿಲಿಂಗ್ ಗೈಡೆನ್ಸ್ ಅಂತ ಮೆಸೇಜ್ ಹಾಕಿದ್ರೆ ನಿಮಗೆ ಅದಕ್ಕೆ ತಕ್ಕಂತಹ ಅಮೌಂಟನ್ನು ತೆಗೆದುಕೊಂಡು ನಿಮಗೆ ಪೂರ್ತಿಯಾದಂತಹ ಗೈಡೆನ್ಸನ್ನು ಕೊಡಲಾಗುತ್ತೆ. ಇದಿಷ್ಟಾಗಿತ್ತು MCC ಮತ್ತು KEA ಕೌನ್ಸಿಲಿಂಗ್ ಯಾವ ರೀತಿ ನಡೀತದೆ ಅಂತ ನಾನು 2 ವಿಡಿಯೋಗಳಲ್ಲಿ ತಿಳಿಸಿದ್ದೇನೆ. ನೀವು ಇನ್ನೂ ಕೂಡ KEA ಬಗ್ಗೆ ತಿಳ್ಕೊಂಡಿಲ್ಲ ಅಂದರೆ ಆ ವಿಡಿಯೋನ ಹೋಗಿ ನೋಡಿ. ಮತ್ತು MCCಯ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೆ ಯಾರ್ಯಾರು MCC ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.